ಇಂಜಿನಿಯರಿಂಗ್ ವರ್ಕ್, ಹಿಂದೂಸ್ತಾನ್ ಇಂಜಿನಿಯರಿಂಗ್ ವರ್ಕ್, ಆ ಎಲ್ಲ ಮುಖ್ಯ JSW ರಾತ್ರಿ ಮಾತಾಡಿದ್ರು. ಅವರೆಲ್ಲ ಸಹಕಾರವನ್ನು ಕೊಟ್ಟು ಕನ್ನಯ್ಯ ನಾಯ್ಡು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಇಲಾಖೆಯ ಮುಖ್ಯಸ್ಥರು, ನಮ್ಮ ಸೆಕ್ರೆಟರಿ ಅವರು, ಗುಪ್ತಾರ್ ಅವರು, ನಮ್ಮ ಚೀಫ್ ಇಂಜಿನಿಯರ್ಗಳು, ಕೆಂಬಡೆ ಅವರು, ಅವರೆಲ್ಲ ಸೇರಿ 16 ರಾತ್ರಿ ದುಡಿದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ತಜ್ಞರು ನೋಡ್ತಾ ಇದ್ರು. ಇಡೀ ಭಾರತದ ನೀರಾವರಿ ಇಲಾಖೆ ನೋಡ್ತಾ ಇದ್ರು. ಏನ್ ಮಾಡ್ತಾರೆ ಕರ್ನಾಟಕದವರು ಅಂತೇಳಿ. ಆಂಧ್ರದವರು ಆತಂಕದಲ್ಲಿದ್ದರು, ತೆಲಂಗಾಣದವರು ಆತಂಕದಲ್ಲಿದ್ದರು. ಆ ಎಲ್ಲ ಆತಂಕಕ್ಕೂ ಕೂಡ ಇವತ್ತು ಒಳಪಟ್ಟು ಅಗ್ಡೋರ್ ರಾತ್ರಿ ದುಡಿದು ಇವತ್ತು 19ನೇ ಗೇಟನ್ನು ಹಾಕಿ ನೀರನ್ನು ನಿಲ್ಲಿಸಿ ಈ ರೈತನ ಬದುಕಿಸಿ ಈ ಕೀರ್ತಿಗೆ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ. ಬಹಳ ಸಂತೋಷ ಆಗ್ತದೆ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಶಿವರಾಜ್ ತಂಗಡಿಯವರು, ಜಮೀರ್ ಅಹಮದ್ ಅವರು, ಬೋಸ್ರಾಜ್ ಅವರು, ಮತ್ತೆಲ್ಲ ಶಾಸಕರು ಅವ್ರದ್ದು ಒಟ್ಟಾರ ಏನಪ್ಪಾ ಅಂದ್ರೆ ಈಗಾಗಲೇ ಒಂದು ಟೆಕ್ನಿಕಲ್ ಟೀಮ್ ಅನ್ನು ನಾವು ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಟೆಕ್ನಿಕಲ್ ಟೀಮ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಆಯುಷು ಬಹಳ ಕಡಿಮೆ, 50 ವರ್ಷದ ಮೇಲೆ ನಾವು ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಮಾತಾಡಿದ್ದೇವೆ. ಸದ್ಯದಲ್ಲೇ ಆಂಧ್ರ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳನ್ನ ನಾವು ಮಾತಾಡ್ತೇವೆ, ಬೋರ್ಡ್ ಮಾತಾಡ್ತೇವೆ. ಅವರ ಸಲಹೆಯಂತೆ ಎಲ್ಲ ಗೇಟ್ಗಳನ್ನ 1 ವರ್ಷದ ಒಳಗಡೆ ನೀರು ಕಡಿಮೆ ಆದ್ಮೇಲೆ ಹೀಗೆ ತೀರ್ಮಾನವನ್ನು ಮಾಡಿ ಎಲ್ಲವನ್ನು ಕೂಡ ಮತ್ತೆ ಬದಲಾವಣೆ ಮಾಡಿ ಈ ರೈತರನ್ನ ರಕ್ಷಣೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತೇವೆ ಅನ್ನೋ ಮಾತಿನ ಭರವಸೆ ಕೊಡ್ತಾ ಇದ್ದೇವೆ. ಹೊಸ ಗೇಟ್ಗಳನ್ನು ಹಾಕುವಂತದ್ದು, ಆಧುನಿಕವಾಗಿ ಏನು ಕಾರ್ಯಕ್ರಮ ಮಾಡಬೇಕು ಅದನ್ನು ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸ್ತೇವೆ. ಅದಲ್ಲದೆ ಮುಖ್ಯಮಂತ್ರಿಗಳು ಅವರ ಭಾಷಣದಲ್ಲಿ, ಬಜೆಟ್ ಭಾಷಣದಲ್ಲಿ ಇದ್ದಾರೆ, ನವಲಿ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ 15,000 ಎಕರೆ ಬೇಕು. ಅದಕ್ಕೆ ಈಗಾಗಲೇ DPR ಅನ್ನು ತಯಾರು ಮಾಡಿದ್ದೇವೆ. 9,000 ಕೋಟಿ ಲ್ಯಾಂಡ್ ಅಕ್ವಿಷನ್ ಬೇಕು ಅನ್ನೋದಲ್ಲ, 6,000 ಕೋಟಿ ರೂಪಾಯಿನ ಏನು ಒಂದು ಬ್ಯಾರೇಜ್ಗೆ ಬೇಕು ಅಂತೇಳಿ ಈಗಾಗಲೇ ನಾವು 2 ರಾಜ್ಯಗಳಿಗೆ ಆ DPR ಯೋಜನೆಯನ್ನು ಹಂಚಿಕೊಂಡಿದ್ದೇವೆ. ನಾನು ಸದ್ಯದಲ್ಲೇ 2 ರಾಜ್ಯದ ಮುಖ್ಯಮಂತ್ರಿಗಳನ್ನ, ನೀರಾವರಿ ಮಂತ್ರಿಗಳನ್ನ ಸದ್ಯದಲ್ಲಿ ನಾನು ಭೇಟಿ ಮಾಡ್ತೇನೆ. ನಮ್ಮ ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಹೋಗ್ತೇನೆ. ಹೋಗಿ ಭೇಟಿ ಮಾಡಿ ಅವರ ಪಾಲು ಕೂಡ ಇದೆ, ಅವರ ಸಹಕಾರ ಕೂಡ ಅವಶ್ಯಕತೆ ಇದೆ. ಅದಕ್ಕೆ ಕೂಡ ಯಾವ ರೀತಿ ನಾವು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ. ಈ 33 TMC ನೀರು ಏನು ನಾವು ಉಳಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ತುಂಬಿದ ನೀರು ಏನು ಶೇಡ್ ಬಂದಿದೆ ಅದಕ್ಕೆ ಉಳಿಸ್ಕೊಳ್ಳಿಕ್ಕೆ ಒಂದೇ ಒಂದು ದಾರಿ ನಾವು ಈ ಯೋಜನೆ. ಕೆಲವು ರೈತರುಗಳಿಗೆ ತೊಂದರೆ ಆಗ್ಬೋದು, ಆದರೆ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೊಡಬೇಕಾಗ್ತದೆ. ಅದಕ್ಕೆ ಬಿಟ್ಟುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ನಾನು ಭರವಸೆಯನ್ನು ಕೊಡಬೇಕು.